ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು 11ರಿಂದ ಪೂರ್ಣವಾಗಿ ಭಾಗುವುದು ಇದರ ಟ್ರಿಕ್ಸ್ ಅನ್ನು ಹೇಳ್ಕೊಡ್ತೀನಿ. ಕ್ವಶನ್ ನೋಡಿ ಸ್ನೇಹಿತರೆ, ಈ ಕೆಳಗಿನಗಳಲ್ಲಿ ಯಾವುದು 11ರಿಂದ ಪೂರ್ಣವಾಗಿ ಭಾಗವಾಗುವುದು ಅಂತ ಕ್ವಶನ್ ಇದೆ. ಇಲ್ಲಿ ನೋಡಿ 11ರಿಂದ ಪೂರ್ಣ ಭಾಗವಾಗುವುದು ಅಂತಂದಾಗ 11ರಿಂದ ಪೂರ್ಣವಾಗುವುದು ಒಂದು ಟ್ರಿಕ್ ಗೊತ್ತಿರ್ಬೇಕು. ಏನು ಅಂದ್ರೆ, ಇಲ್ಲಿ ಒಂದು ಸಂಖ್ಯೆ ಇದೆ ಅಂತ ತಿಳ್ಕೊಳ್ಳಿ, ಯಾವ್ದಾದ್ರು ಒಂದು ಸಂಖ್ಯೆ ಇದೆ ಅಂತ ತಿಳ್ಕೊಳ್ಳಿ. ಇದು 11ರಿಂದ ಡಿವೈಡ್ ಆಗ್ತದೋ ಇಲ್ಲೋ ಅಂತ ಚೆಕ್ ಮಾಡೋದು ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ, ಫಸ್ಟ್ ಇದರ ಕಾನ್ಸೆಪ್ಟ್ ನೋಡಿ. ಇಲ್ಲಿ ಒಂದ್ ಅಂಕಿ ಬಿಟ್ಟು ಒಂದ್ ಅಂಕಿ ಬಿಟ್ಟು ಒಂದ್ ಅಂಕಿ ಇದನ್ನು ಪ್ಲಸ್ ಮಾಡ್ಕೊಳ್ಬೇಕು. ಅಂದ್ರೆ 8 5 13 13 2 15 ಆಯ್ತು. ಮತ್ ಕೆಳಗಡೆ 3 4 7 7 8 15. ಅಂದ್ರೆ ಅಲ್ಟರ್ನೇಟ್ ನಂಬರ್ಗಳು ಏನು ಇರ್ತಾವಲ್ಲ, ಒಂದ್ ಅಂಕಿ ಬಿಟ್ಟು ಒಂದ್ ಅಂಕಿ ಅದನ್ನು ಪ್ಲಸ್ ಮಾಡಿ, ಮತ್ತು ಕೆಳಗಡೆಯಿಂದನೂ ಒಂದ್ ಅಂಕಿ ಬಿಟ್ಟು ಪ್ಲಸ್ ಮಾಡಿ ಅವು ಎರಡು ಡಿಫ್ರೆನ್ಸ್ ತಕೋಬೇಕು. ಹೌದ್ರಿ, ಎರಡರ ಡಿಫ್ರೆನ್ಸ್ ಒಂದ್ ವೇಳೆ 0 ಅಥವಾ 11 ಅಥವಾ 11ರ ಮಧ್ಯೆಯಲ್ಲಿ ಯಾವುದೇ ಬರಲಿ, 11 22 33 ಈ ರೀತಿ 11ರ ಮಧ್ಯದಲ್ಲಿ ಯಾವುದೇ ಬರಲಿ, ಅದು ಒಂದ್ ವೇಳೆ ಇದರ ಡಿಫ್ರೆನ್ಸ್ 0 ಅಥವಾ 11 22 ಅಥವಾ 33 ಬರ್ತಾ ಇತ್ತು ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಇದು 11ರ ಮಧ್ಯದಾಗ ಪೂರ್ಣವಾಗಿ ಭಾಗವಾಗುತ್ತದೆ ಅಂತ ಅಂದಂಗ. ಒಂದ್ ವೇಳೆ ಇದರ ಡಿಫ್ರೆನ್ಸ್ ಇವು ಬರ್ಲಿಲ್ಲ ಅಂತಂದ್ರೆ ಈ ಸಂಖ್ಯೆ ಏನಿರುತ್ತದೆ ಅಂತಂದ್ರೆ 11ರಿಂದ ಪೂರ್ಣವಾಗಿ ಭಾಗವಾಗುವುದಿಲ್ಲ. ಇದು ಒಂದು ಟ್ರಿಕ್. ಈಗ ಇದು 11ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ ಅಂತ ನಮ್ಗೆ ಗೊತ್ತಾಯ್ತು. ಯಾಕಂತಂದ್ರೆ ಎರಡರದು ಅಲ್ಟರ್ನೇಟ್ ನಂಬರ್ ನಾವು ಡಿಫ್ರೆನ್ಸ್ ತಕೊಂಡಾಗ 0 ಬಂದಿದೆ ಅಂದಾಗ ಇದು 11ರಿಂದ ಡಿವೈಡ್ ಆಗುತ್ತದೆ ಅಂತಂದಾಗ. ಈಗ ನಾವು ಇದಕ್ಕೆ ಕನ್ಫರ್ಮ್ ಆಗಿ ಚೆಕ್ ಮಾಡ್ಕೋಬೇಕಾದ್ರೆ ಇಲ್ಲಿ ನೋಡಿ, 835 428ಕ್ಕೆ ನಮಗೆ 11ರಿಂದ ಡಿವೈಡ್ ಮಾಡ್ಬೇಕಾದ್ರೆ 11 ಒಂದಲೇ 11 11 ಏಳಲೆ 77 77 ಅಂದ್ಮೇಲೆ ಎಷ್ಟು ಉಳಿತು ಅಂತಂದಾಗ 6 ಉಳಿತು. 11 5 55 55 ಆಯ್ತಾ, 10 ಉಳಿತು, 104 ಆಯ್ತು. 11 9 99 99 ಅಂದಾಗ 5 ಉಳಿತು, 52 ಆಯ್ತು. 11 4 44 44 ಅಂದಾಗ 8 ಉಳಿತು, 11 8 88. ಇದು ಪೂರ್ಣವಾಗಿ ಭಾಗವಾಯಿತು. ಅಂದ್ರೆ ನಾವಿಲ್ಲಿ ಚೆಕ್ ಮಾಡಿದ್ವಿ, ಇದು 0 ಅಥವಾ 11ರ ಮಧ್ಯೆಯಲ್ಲಿ ಬಂತು ಅಂತಂದ್ರೆ ಅದು ಪೂರ್ಣವಾಗಿ 100% ಆಗಿ ಇದು ಪೂರ್ಣವಾಗಿ ಭಾಗವಾಗುತ್ತದೆ. ಒಂದ್ ವೇಳೆ ಇದು 11ರ ಮಧ್ಯೆ ಅಥವಾ 0 ಬರ್ಲಿಲ್ಲ ಅಂತಂದ್ರೆ ಇದು ಪೂರ್ಣವಾಗಿ ಭಾಗವಾಗುವುದಿಲ್ಲ ಅನ್ನಂಗ. ಈ ಕ್ವಶನ್ ಅಲ್ಲಿ ನೋಡಿ, ಕೆಳಗಿನಗಳಲ್ಲಿ 11ರಿಂದ ಪೂರ್ಣವಾಗಿ ಭಾಗವಾಗುವುದು ಅಂತ ಯಾವುದು ಅಂತ ಕೇಳಿ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನೋಡಿ, ನೀವು ಪ್ರತಿಯೊಂದಕ್ಕೂ ಒಂದೊಂದಕ್ಕೂ ಟ್ರಿಕ್ಸ್ ಇರುತ್ತದೆ. ಏನಂದ್ರೆ ಈ ಅಂಕಿಗಳಿಗೆ ನೋಡಿದಾಗ ಈ ಅಂಕಿಗಳಿಗೆ ಒಂದ್ಸರಿ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಇಲ್ಲೊಂದು ಕಾನ್ಸೆಪ್ಟ್ ಇದೆ, ಇಲ್ಲಿ XY ಮತ್ತು YX ಇದ್ರೆ ಅದು 11ರಿಂದ ಡಿವೈಡ್ ಆಗುತ್ತದೆ ಅಂದಂಗ. ಹಂಗಂದ್ರೆ XY ಅಂದ್ರೆ ಏನು ಮತ್ತು YX ಅಂದ್ರೆ ಏನು? ಇಲ್ಲಿ ನೋಡಿ, XY ಅಂದ್ರೆ ಯಾವುದೇ ಒಂದು ಅಂಕಿ, ಈಗ ನಾವು 2 4 ಅಂತ ತಗೊಂಡೇವ ಅಂತ ತಿಳ್ಕೊಳ್ರಿ, ಇದು X ಅಂತ ತಿಳ್ಕೊಂಡ, ಇದು Y ಅಂತ ತಿಳ್ಕೊಳ್ಳೋಣ. ಇದು XY ಮತ್ತ ಅದರ ಬಾದು ಈ ರೀತಿ ಇದು XY ಮತ್ತ ಇದು YX ಈ ರೀತಿ ಬಂತು ಅಂತಂದ್ರೆ ಅದು 11ರಿಂದ ಭಾಗವಾಗುತ್ತದೆ ಅಂದಂಗ. ಅಂದ್ರೆ ಈ ಫಾರ್ಮ್ ಅಲ್ಲಿ ಹಂಗ ನಮಗಿಲ್ಲಿ ರಿಪೀಟೆಡ್ ಈ ರೀತಿ ಅಂದ್ರೆ XY ರೀತಿಯಲ್ಲಿ ಯಾವ್ದಾದ್ರು ಕಾಣತ್ತದೇನೋ ನೋಡ್ಕೊಳ್ರಿ. ಇದು ನೋಡಿ, ಈಗ ಇಲ್ಲಿ XY ಅಂತ ತಿಳ್ಕೊಂಡ್ರಿ ನೀವು, ಅದೇ ಇಲ್ಲಿ ಬೇರೆ ಬೇರೆ ಅಂಕೆ ಇದೆ ಅಂದ್ರೆ ರಿಪೀಟ್ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಈ ಆಪ್ಷನ್ದಾಗ ಇದಕ್ಕೆ XY ಅಂತ ತಿಳ್ಕೊಂಡ್ರಿ, ಇದನ್ನೇ ರಿಪೀಟ್ ಆಗ್ತಾ ಇದೆ, ಇದನ್ನೇ ಇದು Y ಇದೆಯಲ್ಲ ಇದನ್ನ ರಿಪೀಟ್ ಆಗ್ತಾ ಇದೆ. Y ಮತ್ತು X ಈ ರೀತಿ ಆಗ್ತಾ ಇಲ್ಲ. ಈ ರೀತಿ ಆಗ್ತಾ ಇತ್ತು ಅಂತಂದ್ರೆ ಇದು ಆಪ್ಷನ್ ಡಿ ಆಗಿರುತ್ತದೆ. ಇದರ ಆನ್ಸರ್ ಈ ರೀತಿ ಆಗಿರುತ್ತದೆ. ಅಂದ್ರೆ ಕಾನ್ಸೆಪ್ಟ್ ಇಲ್ಲಿ ನೋಡಿ, YX ಮತ್ತು XY ಮತ್ತು YX ಈ ರೀತಿ ಫಾರ್ಮ್ ನಲ್ಲಿ ಬಂತು ಅಂದ್ರೆ ಅದು 100% ಆಗಿ 11ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ. ಅಂದ್ರೆ ಎಕ್ಸಾಂಪಲ್ ಆಗಿ ನೋಡ್ರಿ, XY ಅಂತಂದ್ರೆ ಈಗ ಇಲ್ಲಿ ನಾನು ಸಪೋಸ್ 2 8 ತಗೊಂಡಿನಿ, ಮತ್ 8 2 ಇಲ್ಲಿ ಸಂಖ್ಯೆ ಒಂದ್ಸಾರಿ ಚೆನ್ನಾಗಿ ನೋಡ್ರಿ, 2 8 8 2 ಇದನ್ನೇ ಮತ್ತೆ ಡಬಲ್ ರಿಪೀಟ್ ಆಗ್ತಾ ಇದೆಯಲ್ಲ,
ಈ ರೀತಿ ಬಂದರೆ ಅದು 100% ಆಗಿ 11ರಿಂದ ಭಾಗವಾಗುತ್ತದೆ. ಮತ್ತೊಂದು, ಈಗ ಇಲ್ಲಿ ನಾನು ಈ ಫಾರ್ಮ್ ಇದ್ದಲ್ಲಿದ್ದಾಗ 101ರಿಂದ ಡಿವೈಡ್ ಆಗುತ್ತದೆ ಅಂತ ಹೇಗೆ ಚೆಕ್ ಮಾಡ್ಬೇಕು ಅನ್ನೋದು ನಾನು ಇವಾಗ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ 101ರಿಂದ ಪೂರ್ಣವಾಗಿ ಭಾಗವಾಗುವುದು ಯಾವುದು ಅಂತ ಕೇಳ್ತಾನೆ. ಇಲ್ಲಿ ನೋಡಿ, ನಾನು ಇವಾಗ 11ರಿಂದ ಯಾವ ರೀತಿ ಡಿವೈಡ್ ಆಗುತ್ತದೆ ಅಂತ ಹೇಳ್ಕೊಟ್ಟಿನಿ. ಇವಾಗ 101ರಿಂದ ಯಾವ್ದು ಸಂಖ್ಯೆ ಡಿವೈಡ್ ಆಗ್ತದೆ ಅಂತ ಹೇಗೆ ತಿಳ್ಕೊಬೇಕು ಅಂತ ನೋಡಿ. ಇಲ್ಲಿ ನೋಡಿ, ನಾನೇನ್ ಹೇಳಿನಿ, ಇಲ್ಲಿ XY ಮತ್ತು YX ಫಾರ್ಮ್ ನಲ್ಲಿ ಇತ್ತು ಅಂದ್ರ 11ರಿಂದ ಡಿವೈಡ್ ಆಗ್ತದೆ ಅಂತ ಹೇಳಿನಿ. ಅಂದ್ರೆ ಎಕ್ಸಾಂಪಲ್ ಆಗಿ ಇದರ ಎಕ್ಸಾಂಪಲ್ ಏನು ಅಂತಂದ್ರೆ, ಇಲ್ಲಿ 2 9 ಇತ್ತು, ಇದನ್ನೇ 9 2 ಈ ರೀತಿ ಇತ್ತು ಅಂದ್ರೆ ಅದು 11ರಿಂದ ಭಾಗವಾಗುತ್ತದೆ. ನೋಡಿ, ಇಲ್ಲಿ ಚೆನ್ನಾಗಿ ನೋಡಿ, 2 9 ಇದೆ, ಆದ್ರೆ ಇಲ್ಲಿ 9 2 ಇದೇ ಅಂಕಿ ಮತ್ತೆ ರಿಪೀಟ್ ಆಗಿದೆ ಇಲ್ಲಿ, ಆದ್ರೆ ಇದು ಏನಿದೆ ಇದೇ ಡಬಲ್ ಆಗ್ತಾ ಇದೆ. ಹೀಗಿದ್ರೆ ಇದು 11ರಿಂದ ಭಾಗವಾಗುತ್ತದೆ. ಒಂದ್ ವೇಳೆ ಇದನ್ನು 2 9 ಮತ್ತು 2 9 ಇಲ್ಲಿ ನೋಡಿ 29 29 ಅಂತ ಈ ರೀತಿ ಇದ್ರೆ ಸೇಮ್ ಒಂದ್ ವೇಳೆ ಇತ್ತು ಅಂತಂದ್ರೆ ಅದು 101ರಿಂದ ಭಾಗವಾಗುತ್ತದೆ. ಕಾನ್ಸೆಪ್ಟ್ ನೋಡಿ, 2 9 ಇದೆ, ಅದರ ಅಪೋಸಿಟ್ 9 2 ಇದ್ರೆ ಅದು 11ರಿಂದ ಭಾಗವಾಗುತ್ತದೆ. ಇಲ್ಲಿ 2 9 2 9 ಆಸ್ ಇಟ್ ಈಸ್ ಸೇಮ್ 2 9 2 9 ಇದೆಯಲ್ಲ, ಇದು ಹಿಂಗಿದ್ರೆ ಇದು 101ರಿಂದ ಭಾಗವಾಗುತ್ತದೆ. ಮತ್ತು ಇಲ್ಲಿ ಕ್ವಶನ್ ಪ್ರಕಾರ ನೋಡಿ, ಕೆಳಗಿನವುಗಳಲ್ಲಿ 101ರಿಂದ ಪೂರ್ಣವಾಗಿ ಭಾಗವಾಗುವುದು ಅಂತ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಹಾಗಾದ್ರೆ ಇಲ್ಲಿ ರಿಪೀಟ್ ಆಗಿ ಈ ಫಾರ್ಮ್ ಅಲ್ಲಿ ಯಾವ್ದಾಗ್ತಾ ಇದೆಯಪ್ಪ ಅಂತ ಕೇಳಿದಾಗ, ಇಲ್ಲಿ ನೋಡ್ರಿ 32 62 ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡ್ರಿ 84 84 ಈ ಫಾರ್ಮ್ ಅಲ್ಲಿ ಬಂತ, 29 29 ಯಾವ ರೀತಿ ಬಂತು ಅದೇ ರೀತಿ ಬಂತ, ಅಂದ್ರೆ ಆನ್ಸರ್ ಇದಾಗಿರುತ್ತದೆ. ಈಗ ಒಂದ್ ವೇಳೆ ನಿಮ್ಗ ಕನ್ಫರ್ಮ್ ಆಗಿ ಆನ್ಸರ್ ನೋಡ್ಬೇಕಂತಂದ್ರೆ, ಈಗ 84 84ಗೂ ಡಿವೈಡೆಡ್ ಬೈ 101 ನಾವು ಡಿವೈಡ್ ಮಾಡಿದೆವು ಅಂತಂದ್ರೆ, ಇಲ್ಲಿ ಇದು ಅವಿಭಾಜ್ಯ ಸಂಖ್ಯೆ ಇದೆ, ಡೈರೆಕ್ಟ್ ಆಗಿ ಹೊಡಿಬೇಕಾಗುತ್ತದೆ. ಕಡ್ತಾ 101 101 8ರಲ್ಲಿ 8 ಅಂತಂದ್ರೆ ಎಷ್ಟು ಉಳಿತು ಅಂತಂದಾಗ 40 ಉಳಿಯುತ್ತದೆ. 101 ಎಷ್ಟಲೇ 404 ಆಗುತ್ತದೆ ಅಂದ್ರೆ 4ನೇ ಆಗುತ್ತದೆ. ಅಂದ್ರೆ ಇದರ ಅರ್ಥ ಪೂರ್ಣವಾಗಿ ಭಾಗವಾಯಿತು. ಇಲ್ಲಿ ಕ್ವಶನ್ ಏನ್ ಕೇಳಿದೆ, 101ರಿಂದ ಪೂರ್ಣವಾಗಿ ಭಾಗವಾಗುವುದು ಅಂತ ಕೇಳಿದ್ದಾನೆ. ಹಾಗಾದ್ರೆ ಇಲ್ಲಿ ಪೂರ್ಣವಾಗಿ ಭಾಗವಾಗುವುದು ಯಾವುದು ಅಂತಂದ್ರೆ ಇದು ಭಾಗವಾಗುತ್ತದೆ. ಇದನ್ನು ಬೇಕಾದ್ರೆ ಬೇರೆ ಆಪ್ಷನ್ಗೆ ಭಾಗ ಮಾಡಿ ನೋಡ್ರಿ, ಪೂರ್ಣವಾಗಿ ಭಾಗವಾಗುವುದಿಲ್ಲ, ಪಾಯಿಂಟ್ ನಲ್ಲಿ ಬರುತ್ತದೆ. ಈ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೋಡಿ ಸ್ನೇಹಿತರೆ, ಇವಾಗ ಈ ಕೆಳಗಿನಗಳಲ್ಲಿ 1001ರಿಂದ ಪೂರ್ಣವಾಗಿ ಭಾಗವಾಗುವುದು ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 1001ರಿಂದ ಭಾಗವಾಗುವುದು ಇಲ್ಲಿ ರೂಲ್ಸ್ ಏನು ಅಂತಂದ್ರೆ, ಇಲ್ಲಿ ನೋಡಿ XYZ ಫಾರ್ಮ್ ನಲ್ಲಿ ಬಂತಂತಂದ್ರೆ ಆ ಸಂಖ್ಯೆ ಏನಾಗುತ್ತದೆ ಅಂದ್ರೆ 1001ರಿಂದ ಭಾಗವಾಗುತ್ತದೆ. ಹಂಗಂದ್ರೆ ಇದು XYZ ಅರ್ಥ ಏನು ಅಂತಂದ್ರೆ, ಎಕ್ಸಾಂಪಲ್ ಆಗಿ ಇಲ್ಲಿ ನಾವು 2 4 3 ತಗೊಂಡೇವ ಅಂತ ತಿಳ್ಕೊಳ್ಳಿ, 2 4 3 ಅಂತ ತಗೊಂಡೇವ ಅಂತ ತಿಳ್ಕೊಳ್ಳಿ. ಇದನ್ನೇ ಮುಂದೆ ಮತ್ತೆ ರಿಪೀಟ್ ಆಗಿದ್ರೆ ಸೇಮ್ 2 4 3 ಈ ರೀತಿ ಈ 3 ಅಂಕಿ ಮತ್ತೆ ಆಸ್ ಇಟ್ ಈಸ್ ಸೇಮ್ ಆಗ್ತಾ ಅಂತಂದ್ರೆ ಆ ಅಂಕಿ ಏನಾಗುತ್ತದೆ, ಆ ಸಂಖ್ಯೆ ಏನಾಗುತ್ತದೆ ಅಂದ್ರೆ 1001ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ ಎಂಬ ಎಕ್ಸಾಂಪಲ್ ಆಗಿ ಯಾವುದೇ ಆಗ್ಬಹುದು. 1 1 8 ಇದೆ ಅಂತ ತಿಳ್ಕೊಳ್ಳಿ, ಇದನ್ನು ಮತ್ತೆ ರಿಪೀಟ್ 1 1 8 ಇದೇ ರೀತಿ ಆಗ್ಲತ್ತು ಅಂದ್ರೆ ಅದು ಸಂಪೂರ್ಣವಾಗಿ 1001ರಿಂದ ಭಾಗವಾಗುತ್ತದೆ. ಅದು ಯಾವುದೇ ಅಂಕಿ ಆಗ್ಲಿ. ಈಗ ಒಂದ್ ವೇಳೆ 9 7 8 ಇದನ್ನೇ 9 7 8 ಈ ರೀತಿ 2 ಸಾರಿ ಆಯ್ತು ಅಂತಂದ್ರೆ ಇದು ಕೂಡ ಏನಾಗುತ್ತದೆ ಅಂದ್ರೆ ಪೂರ್ಣವಾಗಿ ಭಾಗವಾಗುತ್ತದೆ 1001ರಿಂದ. ಹಂಗಂದ್ರೆ ಈ ಫಾರ್ಮ್ ನಲ್ಲಿ ಅಥವಾ ಈ ಫಾರ್ಮ್ ನಲ್ಲಿ ಯಾವ್ದಿದೆ ಅಂತ ಇದ್ರೊಳಗೆ ಚೆಕ್ ಮಾಡಿ. ರಿಪೀಟ್ ಆಗಿಂದು 3 ಅಂಕಿ ರಿಪೀಟ್ ಆಗಿಂದಿರ್ಬೇಕು. ಇಲ್ಲಿ ನೋಡ್ರಿ 243 ಇಲ್ಲಿ ಮುಂದೆ ರಿಪೀಟ್ ಆಗಿದೆ ಏನು ಇಲ್ಲ, 243 ಇದೆ, 244 ಇದು ಆಪ್ಷನ್ ಕಟ್. ಆಮೇಲೆ 245 386 ಇದೆ, ಸೇಮ್ ಇದೇನು ಇಲ್ಲ. ಇಲ್ಲಿ ನೋಡಿ 869 869 ಸೇಮ್ ಬಂದಿದೆಯಾ, 869 869 ಸೇಮ್ ಆಗಿದೆ ಅಂದ್ರೆ ಆಪ್ಷನ್ 3 ಸರಿಯಾದ ಆನ್ಸರ್. ನೋಡಿ ಸ್ನೇಹಿತರೆ, ಈ 3 ಅಂಕಿದು ಕಾನ್ಸೆಪ್ಟ್ ಅನ್ನು ಯಾವ ರೀತಿ ಅಂತ ಒಂದ್ಸರಿ ಮತ್ತೊಂದ್ಸರಿ ರಿವಿಷನ್ ಅಂತ ನೋಡ್ಕೊಳ್ರಿ. ಇಲ್ಲಿ XY ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಅಂಕಿ ಇದೆ ಅಂತ ತಿಳ್ಕೊಳ್ರಿ. ಅಥವಾ ಇಲ್ಲಿ ನೋಡ್ರಿ 8 9 ಇದೆ ಅಂತ ತಿಳ್ಕೊಳ್ರಿ. 8 9 ಇದೆನಾ, ಇದನ್ನೇ 9 8 ಆಗಿದರೆ ಅದು 11ರಿಂದ ಭಾಗವಾಗುತ್ತದೆ.
ಅಂಥದ್ದು ಈಗ 11 ಎಕ್ಸಾಂಪಲ್ ನೋಡಿ, ಇಲ್ಲಿ 8 9 9 8, ಅದೇ 7 8 ಮತ್ತೆ 8 7 ಅಂದ್ರೆ ಇವೆರಡು ಮಿಡಲ್ ಇರೋದು ಡಬಲ್ ಸೇಮ್ ಆಗಿದರೆ ಅದು ಏನಾಗುತ್ತದೆ ಅಂತಂದ್ರೆ 11ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ. ಮಿಡಲ್ ಇರೋದು ಸೇಮು, ಇವೆರಡು ಸೇಮ್ ಇದ್ದು ಮತ್ತೆ ಇವೆರಡು ಸೇಮ್ ಇದ್ದಿದ್ರೆ ಅದು 11ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ. ಅದೇ 101ರಿಂದ ಭಾಗವಾಗೋದು ಅಂದ್ರೆ ಏನಿದೆ ಅಂತಂದಾಗ, ಇಲ್ಲಿ ಎಕ್ಸಾಂಪಲ್ ಆಗಿ 89 ಇದೆಯಲ್ಲ, ಇದನ್ನೇ 89 ಡಬಲ್ 89 ಆಯ್ತು ಅಂದ್ರೆ ಅದು 101ರಿಂದ ಭಾಗವಾಗುತ್ತದೆ. ಇದು 2 ಅಂಕಿ ಸೇಮ್, ಮತ್ತೆ ಮುಂದೆ 2 ಅಂಕಿ ಅದನ್ನೇ ಇರಬೇಕು ರಿಪೀಟ್. ಎಕ್ಸಾಂಪಲ್ ಆಗಿ ನೋಡ್ರಿ, 24 ಇದೆ, ಮುಂದ್ಗಡೆ ಮತ್ತೆ 24 ಇತ್ತು ಅಂದ್ರೆ ಅದೇ 101ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ. 101ರಿಂದ ಪೂರ್ಣ ಭಾಗವಾಗುತ್ತದೆ. ಎಕ್ಸಾಂಪಲ್ ಇನ್ನೊಂದು ಅಂತಂದ್ರೆ 87 ಇದು 101ರಿಂದ ಭಾಗವಾಗುತ್ತದೆ ಅಂತ ಕೇಳಿದ್ರೆ ಆಗುತ್ತದೆ. ಯಾಕಂದ್ರೆ ಇದು ಸೇಮು ಇವೆರಡು ಅಂಕಿ ಸೇಮ್ ಇದ್ರೆ ಅದು 101ರಿಂದ ಭಾಗವಾಗುತ್ತದೆ. ಇದ್ರ ಫಾರ್ಮ್ ನಲ್ಲಿ ಅಂತಂದ್ರೆ 3 ಅಂಕಿ ಸೇಮ್ ಆಗಿರ್ಬೇಕು. 368 ಇದು ಏನ್ ಸೇಮ್ ಇದೆ, ಇದನ್ನು ಸೇಮ್ ಇತ್ತು ಅಂತಂದ್ರೆ ಇದು ಪೂರ್ಣವಾಗಿ 1001ರಿಂದ ಭಾಗವಾಗುತ್ತದೆ. ಎಕ್ಸಾಂಪಲ್ ಆಗಿ 411 ಮತ್ತೆ 411 ಇದು 3 ಸೇಮ್ ಅಂಕಿ ಇತ್ತಂದ್ರೆ ಅದು 1001ರಿಂದ ಭಾಗವಾಗುತ್ತದೆ. ಇನ್ನೊಂದು ನೋಡ್ರಿ, 391 ಇದು ಸೇಮ್ ಇತ್ತು ಅಂತಂದ್ರೆ ಇದು ಸಂಪೂರ್ಣವಾಗಿ 1001ರಿಂದ ಭಾಗವಾಗುತ್ತದೆ ಅಂದಂಗ. 1001ರಿಂದ ಭಾಗವಾಗುತ್ತದೆ. ನಿಮಗೆ ಈ ವಿಡಿಯೋದಲ್ಲಿ ಈ 3 ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ತಿಳ್ಕೊತೀನಿ ನಾನು. ನೋಡಿ ಸ್ನೇಹಿತರೆ, ಮ್ಯಾಥಮೆಟಿಕ್ಸ್ ಬರ್ಬೇಕಾದ್ರೆ ಬೇಸಿಕ್ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಆಗಿ ಗೊತ್ತಿರಬೇಕು. ಈಗ ನಾವು ಅಲ್ಲಿಂದೊಂದು ಚಾಪ್ಟರ್ ಇಲ್ಲಿಂದೊಂದು ಚಾಪ್ಟರ್ ಹೇಳ್ತಾ ಇದ್ದಾಗ ಕೆಲವೊಬ್ಬರಿಗೆ ತಿಳಿತಿರಬಹುದು, ಕೆಲವೊಬ್ಬರಿಗೆ ಬಹಳಷ್ಟು ಪ್ರಾಬ್ಲಮ್ ಆಗುತ್ತದೆ. ನಾವು ಮ್ಯಾಥಮೆಟಿಕ್ಸ್ ಕಲಿಬೇಕಾದ್ರೆ ಒಂದೊಂದು ಚಾಪ್ಟರ್ಗೂ ಪ್ರತಿಯೊಂದು ಚಾಪ್ಟರ್ಗೆ ಸ್ವಲ್ಪ ಲಿಂಕ್ ಇರುತ್ತದೆ. ನಾವು ಡೈರೆಕ್ಟ್ ಆಗಿ ಒಂದು ಚಾಪ್ಟರ್ ಬಿಟ್ಟು ಬೇರೆ ಚಾಪ್ಟರ್ಗೆ ಹೋಗಿದ್ದಾಗ ಬಹಳಷ್ಟು ಜನರಿಗೆ ಅರ್ಥ ಆಗೋದಿಲ್ಲ. ಡಿಟೇಲ್ಸ್ ಆಗಿ ಚೆನ್ನಾಗಿ ತಿಳಿಬೇಕು. ಮ್ಯಾಥಮೆಟಿಕ್ಸು ಒಂದು ಸಾರಿ ನಾವು ಡಿಟೇಲ್ಸ್ ಬೇಸಿಕ್ನಿಂದ ಕಲ್ಕೋತ ಬಂದರೆ ಅದು ಹಾರ್ಡ್ ಅನಿಸೋದಿಲ್ಲ. ಆದ ಕಾರಣ ಇದಕ್ಕೆ ನಾವು ಬೇಸಿಕ್ ಚಾಪ್ಟರ್ ಏನಿರುತ್ತಾವಲ್ಲ ಅದು ಬೇಸಿಕ್ ಚಾಪ್ಟರ್ನು ಕ್ಲಿಯರ್ ಮಾಡ್ಕೊಳ್ಬೇಕಾಗ್ತದೆ. ಮೊದಲು ಏನು ಅಂತಂದ್ರೆ ಮಗ್ಗಿ ಎಲ್ಲರಿಗೂ ಬರಬೇಕು, ಸ್ಕ್ವೇರ್ ಮಾಡೋದಾಗ್ಲಿ ಎಲ್ಲರಿಗೂ ಬರಬೇಕು, ಮತ್ತು ಕ್ಯೂಬ್ ಗೊತ್ತಿರಬೇಕು. ಆಮೇಲೆ ನಿಮಗೆ ಸೂತ್ರಗಳು ಗೊತ್ತಿರಬೇಕು, ಮತ್ತು ಮೆಥಡ್ ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ಬಂತು ಅಂತಂದ್ರೆ ಆಮೇಲೆ ನಿಮಗೆ ಕೆಲವೊಬ್ಬರಿಗೆ ಕ್ವಶನ್ ನೋಡಿದಾಗ ಸ್ಟ್ರಕ್ಚರ್ ಅದು ಯಾವ ರೀತಿ ತಿಳಿಸ್ಕೋತಾರೆ. ಅದಕ್ಕೆಲ್ಲ ಒಂದ್ಸಾರಿ ಅವರಿಗೆ ಅದನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ತಪ್ಪುತ್ತದೆ. ಅಂದ್ರೆ ಇದೆಲ್ಲ ಏನು ಅಂತಂದ್ರೆ ಬೇಸಿಕ್ ನಲ್ಲಿ ಅದು ಬಹಳಷ್ಟು ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಆ ರೀತಿ ಆಗುತ್ತದೆ. ನಾನು ಬೇಸಿಕ್ ನಿಂದ ಫ್ರೀ ಆಗಿ ಮ್ಯಾಥಮೆಟಿಕ್ಸ್ ಅನ್ನು ಕ್ಲಾಸ್ ತಗೋಬೇಕಂತ ಇದ್ದೀನಿ. ಆದ್ರೆ ನಂದು ಹೊಸ ಚಾನೆಲ್ ಇರುವುದರಿಂದ ಇನ್ನಷ್ಟು ಸ್ವಲ್ಪ ಸಬ್ಸ್ಕ್ರೈಬರ್ ಅನ್ನು ಆಗ್ಲಿ, ಇನ್ನಷ್ಟು ಸಬ್ಸ್ಕ್ರೈಬರ್ ಆಗಿದ್ರೆ ನನಗೂ ಕೂಡ ಏನಾಗುತ್ತದೆ ಅಂತಂದ್ರೆ ಹೇಳಿಕೆ ಇಂಟ್ರೆಸ್ಟ್ ಬರುತ್ತದೆ. ನಾನು ಪ್ರತಿಯೊಂದು ಚಾಪ್ಟರ್ ಸ್ಪೀಡ್ ಅಲ್ಲ, ಸ್ಲೋ ಆಗಿ ಹೇಳ್ತೀನಿ. ಮತ್ತೊಂದೇನು ಅಂತಂದ್ರೆ ಟೈಪ್ ವೈಸ್ ಈ ಎಲ್ಲ ಪ್ರತಿಯೊಂದು ಟೈಪ್ ಯಾವ ರೀತಿ ಮಾಡ್ಬೇಕಂತ ನಾನು ಫ್ರೀ ಆಗಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಇವಾಗ ನನಗೆ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರು 500 ಅದರ ಸಬ್ಸ್ಕ್ರೈಬರ್ಸ್ ಬೇಕು. 500 ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಾನು ಚಾಪ್ಟರ್ ವೈಸ್ ಪ್ರತಿಯೊಂದು ಚಾಪ್ಟರ್ ಬೇಸಿಕ್ ಮೆಥಡ್ ನಿಂದ 0 ಟು ಹೈ ಲೆವೆಲ್ ತನ ಅದಕ್ಕೆ ಮೆಥಡ್ ನಿಂದಾನು ಹೇಳ್ತೀನಿ, ಆಮೇಲೆ ಟ್ರಿಕ್ ನಿಂದಾನು ಹೇಳ್ತೀನಿ. ಟ್ರಿಕ್ ನಿಂದ ಯಾವ ರೀತಿ ಮಾಡಬೇಕು, ಬೇಸಿಕ್ ಗೊತ್ತಿದ ಮೇಲೇನೆ ಅದು ಟ್ರಿಕ್ ಉಪಯೋಗ ಮಾಡ್ಲಿಕ್ಕೆ ಬರುತ್ತದೆ. ಬೇಸಿಕ್ ಗೊತ್ತಿಲ್ಲ ಅಂದ್ರೆ ಡೈರೆಕ್ಟ್ ಟ್ರಿಕ್ ಹೇಳಿದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ. ದಯವಿಟ್ಟು ನಿಮಗೊಂದು ವೇಳೆ ಮ್ಯಾಥಮೆಟಿಕ್ಸ್ 0ಲಿಂದ ನಿಮಗೆ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ದಯವಿಟ್ಟು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಸ್ವಲ್ಪ ಈ ವಿಡಿಯೋನು ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ನಾನು 500 ಸಬ್ಸ್ಕ್ರೈಬ್ ಆದ್ಮೇಲೆ ನಾನೇನ್ ಮಾಡ್ತೀನಿ ಅಂದ್ರೆ ಪ್ರತಿಯೊಂದು ಚಾಪ್ಟರು ಟೈಪ್ ವೈಸ್ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳುತ್ತಾ, ಈ ದಯವಿಟ್ಟು ನಿಮಗೆ ಈ ಕಾನ್ಸೆಪ್ಟ್ ಅನ್ನು ಅರ್ಥ ಆಗಿರ್ಬೋದು. ಮತ್ತು ಒಂದ್ ವೇಳೆ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತು ಈ ದಯವಿಟ್ಟು ಎಲ್ಲ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.